ಶಾಂಪೂ ಒಳಗೆ ಈ ಒಂದು ಜಾದೂ ವಸ್ತುನ ಮಿಕ್ಸ್ ಮಾಡಿ ಇಡ್ರಿ ಸಾಕು, ನಿಮ್ಮ ಮನೆಯೊಳಗೆ ಸೊಳ್ಳೆ, ನೊಣ, ಕಾಕ್ರೋಚ್, ಇಲಿಗಳು, ಹಲ್ಲಿಗಳು ಇದ್ದು ಅನ್ನೋದೇ ಮರ್ತು ಹೋಗ್ಬಿಡ್ತೀರ. ಸೊ ನಿಮ್ಮ ಮನೆಯೊಳಗೂ ಕಾಕ್ರೋಚ್, ಹಲ್ಲಿ, ಸೊಳ್ಳೆಗಳು, ನೊಣಗಳು ಇದ್ವು ಅಂದರೆ ಈ ಒಂದು ಹೋಮ್ ರೆಮಿಡಿನ, ಈ ಒಂದು ಜಾದೂ ಸ್ಪ್ರೇನ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರಪ್ಪ ಅಂತಂತಂದ್ರೆ ಮತ್ತೆ ಯಾವತ್ತಿಗೂ ನಿಮ್ಮ ಮನೆಯಲ್ಲಿ ಸೊಳ್ಳೆ, ಕಾಕ್ರೋಚ್, ಇಲಿಗಳಾಗಿರಲಿ, ಆಮೇಲೆ ಸೊಳ್ಳೆಗಳಾಗಿರಲಿ, ಈ ಒಂದು ಹಲ್ಲಿಗಳಾಗಿರಲಿ, ಇವ್ನು ನೋಡಿದರೆ ಎಲ್ಲರೂ ಭಾಳ ಹೆದರ್ತೀವಿ ರೀ ನಾವು ಹಲ್ಲಿಗಳದು, ಎಕ್ಸ್ಪೆಷಲಿ ಹೆಣ್ಮಕ್ಳು. ಸೊ ಈ ಥರ ನೀವು ಒಂದು ಸ್ಪ್ರೇ ಮಾಡ್ಕೊಂಡು ಮನೆಯೊಳಗೆ ಇಟ್ಕೊಂಡ್ಬಿಟ್ರಿ ಅಂತಂದ್ರೆ ಮತ್ತೆ ಯಾವತ್ತಿಗೋ ನಿಮ್ಮ ಮನೆ ಹತ್ತಿರ ಸುಳಿಯೋದೆಲ್ಲ, ನಮ್ಮ ಮನೆಯೊಳಗೆ ಇದ್ದು ಅನ್ನೋ ಸಹಿತ ಮರ್ತು ಹೋಗ್ತೀರಿ ನೀವು. ಸೊ ನಡೀರಿ ಫಟಾಫಟ್ ಅಂತ ಆ ಜಾದು ವಸ್ತು ಏನಂತ ನೋಡ್ಕೊಂಬಂದ್ಬಿಡೋನು. ಇನ್ನೂ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ, ಲೈಕ್ ಕಮೆಂಟ್ಸ್ ಮಾಡ್ಲಂಗೆ ಏನು ಮಾಡಬಾರ್ದು ಹೋಗಬಾರ್ದು. ಸೊ ನಡೀರಿ ಫಟಾಫಟ್ ಅಂತ ನೋಡ್ಕೊಂಬಂದ್ಬಿಡೋನು. ₹0 ಖರ್ಚೊಳಗೆ ಮನೆಯೊಳಗೆ ಇರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಂಡು ಇವತ್ತು ಎಲ್ಲ ಕೀಟಗಳನ್ನು ನಾವು ಹೊರಗೆ ಓಡಿಸುವಂಥ ಪ್ರಯೋಗನ ಮಾಡಿ ತೋರ್ಸಾತೇನೆ ರೀ. ಸೊ ಸ್ಕಿಪ್ ಮಾಡಿದ ಎಂಡ್ ತನಕ ನೋಡಿರಿ, ಅಂದರೆ ನಿಮಗೆ ಇದ್ರ ರಿಸಲ್ಟ್ ಮಾತ್ರ 100% ಸಿಗುತ್ತೆ. ಸೊ ಅರ್ಧಂಬರ್ಧ ನೋಡಿ, ಒಂದೊಂದು ಅದರೊಳಗೆ ಇಂಗ್ರೀಡಿಯೆಂಟ್ಸ್ ಹಾಕಲಿಲ್ಲ ಅಂದ್ರೆ ಅದ್ರ ರಿಸಲ್ಟ್ ಸಿಗಂಗಿಲ್ಲ ರೀ. ಸೊ ಹಾಗಾಗಿ ನಾ ಇಲ್ಲಿ ಶುಂಠಿ ತೊಗೊಂಡೇನಿ, ಹಸಿ ಶುಂಠಿನ, ಅದನ್ನು ಚಲೋತ್ನಂಗೆ ತೆರ್ಕೊಳಕತ್ತೀನಿ ರೀ. ನೀವು ಕ್ವಾಂಟಿಟಿ ಹೆಚ್ಚು ಕಡಿಮೆ ಸಹಿತ ಮಾಡ್ಕೊಬೋದು. ಈ ಒಂದು ಹೋಮ್ ರೆಮಿಡಿನ ವರ್ಷಾನುಗಟ್ಲೆ ಇಟ್ಟರು ಸಹಿತ ಕೆಡಂಗಿಲ್ಲ ರೀ. ಸೊ ಹಾಗಾಗಿ ಈ ಹೋಮ್ ರೆಮಿಡಿ ನೀವು ಜಾಸ್ತಿ ಮಾಡಿಟ್ಕೊಂಡ್ರು ನಡೆಯುತ್ತೆ. ಸೊ ನಾ ಇಲ್ಲಿ ಇದನ್ನು ಚಲೋತ್ನಂಗೆ ತೆರ್ಕೊಂಡೇನಿ ರೀ, ಅಂದರೆ ಹೆರ್ಕೊಂಡೇನಿ. ನೀವು ಬೇಕಂದರೆ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೋದು, ನಿಮ್ಮ ಇಷ್ಟ. ಇದನ್ನ ಒಂದು ಪ್ಲೇಟಿಗೆ ಹಾಕ್ಕೊಳ್ರಿ. ಹಾಕ್ಕೊಂಡು ಏನು ಮಾಡ್ತೀರಪ್ಪ ಅಂತಂತಂದ್ರೆ ಇದಕ್ಕೆ ಒಂದಿಷ್ಟು ನೀರು ಹಾಕಿರಿ. ನಿಮ್ಗೆ ಎಷ್ಟು ಬೇಕು ನೋಡು, ಅರ್ಧ ಗ್ಲಾಸ್, 1 ಗ್ಲಾಸ್ ನೀವು ಕ್ವಾಂಟಿಟಿ ಅದು ಹೆಚ್ಚು ಕಡಿಮೆ ಮಾಡ್ಕೊಳ್ರಿ. ಒಂದಿಷ್ಟು ಅರ್ಧ ಗ್ಲಾಸ್ ನೀರು ಹಾಕಿ ಇಟ್ಕೊಳ್ರಿ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನಾನು ಶಾಂಪು ತೊಗೊಂಡೀನಿ. ಕ್ಲಿನಿಕ್ ಪ್ಲಸ್ ಶಾಂಪು ಯಾಕೆ ತೋರ್ಸಾತೇನೆ ಅಂದ್ರೆ ಸಣ್ಣ ಹಳ್ಳಿ ಒಳಗೂ ಸಹಿತ ಈ ಕ್ಲಿನಿಕ್ ಪ್ಲಸ್ ಶಾಂಪು ಸಿಗ್ತಾವೆ ರೀ. ಸೊ ಹಾಗಾಗಿ ₹1 ಕೊಟ್ಟರೆ ಸಾಕು ನಿಮಗೆ ಈ ಶಾಂಪು ಸಿಗ್ತಾವೆ. ಇಲ್ಲಪ್ಪ ಅಂತಂದ್ರೆ ಮನೆಯೊಳಗೆ ನೀವು ಯಾವುದಾದ್ರೂ ಯೂಸ್ ಮಾಡ್ತಾಯಿದ್ರೆ ಆ ಶಾಂಪು ಸಹಿತ ಇಲ್ಲಿ ನೀವು ಹಾಕ್ಕೊಳ್ಬಹುದು. ಸೊ ಈ ಶಾಂಪೂನ ಹಾಕ್ಕೊಂಡು ಇದನ್ನೇನು ಮಾಡ್ತೀರ ಅಂದ್ರೆ ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಳ್ಬೇಕ್ರಿ. ನಿಮ್ಗೆ ಯಾವ್ದು ಅದ ಇದೆ ಅಂತ ಏನಿಲ್ಲ, ಯಾವ ಬ್ರ್ಯಾಂಡ್ ಅದ ಆ ಶಾಂಪೂನ ನೀವು ಇಲ್ಲಿ ಯೂಸ್ ಮಾಡ್ಕೊಳ್ರಿ. ಮಾಡ್ಕೊಂಡು ಇದನ್ನು ಚಲೋತ್ನಂಗೆ ಏನು ಮಾಡ್ತೀರಿ, ಮಿಕ್ಸ್ ಮಾಡ್ಕೊಳ್ರಿ. ಮಳೆಗಾಲ ಚಾಲು ಆದ್ರೆ ಸಾಕ್ರಿ, ಸೊಳ್ಳೆ ಕಾಟ ಯಾರಿಗೂ ತಪ್ಸೋಕ್ಕಾಗೋದಿಲ್ಲ. ಅದರೊಳಗೆ ಸಣ್ಣ ಮಕ್ಕಳು ಇದ್ದಿದ್ದು ಮನೆಯೊಳಗೆ ಈ ಥರ ಮೆಡಿಸಿನ್ ಇರುವಂಥ, ಅಂದರೆ ಈ ಥರ ಕೆಮಿಕಲ್ ಯುಕ್ತವಾದಂಥ ನಾವು ಗುಡ್ ನೈಟ್ ಆಗಲಿ ಏನೇ ಒಂದಾಗಲಿ ಸೊಳ್ಳೆ ಬತ್ತಿ ಅದು ಆಗಲಿ ಹಚ್ಚಿಡಾಕ ಹೆದರ್ತೀವಿ ರೀ. ಸೊ ಅಂಥವ್ರು ಈ ಥರ ಒಂದು ಹೋಮ್ ರೆಮಿಡಿನ ಯೂಸ್ ಮಾಡಿದರೆ ಯಾವುದೇ ಒಂದು ಹೆದರಿಕೆ ಬರೋಂಗಿಲ್ಲ ರೀ ನಿಮಗೆ. ನಾನು ಇದ್ರೊಳಗೆ ವಿನೆಗರ್ ಹಾಕ್ಕೊಂಡಿನಿ, ವೈಟ್ ವಿನೆಗರ್. ನಿಮ್ಮ ಹತ್ರ ವಿನೆಗರ್ ಇಲ್ಲ ಅಂದರೆ ತಲೆ ಕೆಡಿಸ್ಕೊಬೇಡ್ರಿ, ಲಿಂಬೆ ಹಣ್ಣಿನ ರಸನೂ ಸಹಿತ ನೀವು ಇಲ್ಲಿ ಹಾಕ್ಕೊಳ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಏನೋ ಹಾಕ್ಕೊಳತ್ತೀನಿ. ನಿಮ್ಮ ಹತ್ರ ಏನೋ ಇಲ್ಲ ಅಂದರೆ ನೀವು ಮನೆಯೊಳಗೆ ಯೂಸ್ ಮಾಡ್ತಿರಲ್ಲ ತಿನ್ನು ಸೋಡಾ, ಈ ಒಂದು ದೋಸಾಕ ಇಡ್ಲಿ ಪಟ್ಟಿಗೆದು ಹಾಕ್ತಿರಲ್ಲ ಆ ಸೋಡಾನು ಸಹಿತ ನೀವು ಇಲ್ಲಿ ಯೂಸ್ ಮಾಡ್ಕೊಳ್ಬೋದು. ಇದನ್ನು ಹಾಕ್ಕೊಂಡು ಏನು ಮಾಡ್ತೀರಿ ಅಂದರೆ ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಳ್ರಿ. ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಂಡು ಇದನ್ನು ನಾವು ಇದ್ರದ್ದೊಂದು ಒಳ್ಳೆ ಗುಣ ಆ ನೀರೊಳಗೆ ಹೋಗ್ಲಿ ರೀ, ಸೈಡ್ಗೆ ಇಟ್ಕೊಂಬಂದ್ಬಿಡೋನು. ಸೊ ಸೆಕೆಂಡ್ ಒಂದು ಬಂದುಬಿಟ್ಟು ನಾ ಇಲ್ಲಿ ಒಂದು ದೊಡ್ಡದ ತಾಟ ತೊಗೊಂಡೇನಿ ರೀ. ತಾಟ್ ಒಳಗೆ ನಿಮ್ಮ ಹತ್ರ ಯಾವ ಸೋಪ್ ಅದ ರೀ, ಅಂದ್ರೆ ಬಟ್ಟೆ ತೊಳಿ ಸೋಪನ್ನು ತೊಗೊಳ್ರಿ. ಅದನ್ನು ತೊಗೊಂಡು ಚಲೋತ್ನಂಗೆ ತೆರ್ಕೊಳ್ರಿ. ನಿಮಗೆ ನಾ ಮೊದಲೇ ಹೇಳಿದೆ ಕ್ವಾಂಟಿಟಿ ಹೆಚ್ಚು ಕಡಿಮೆ ನಿಮ್ಮ ಮೇಲೆ ಡಿಪೆಂಡ್. ಇಲ್ಲಿ ನಾ ಇಷ್ಟು ಕ್ವಾಂಟಿಟಿ ಮಾಡಿ ತೋರ್ಸಾತೀನಿ, ನೀವು ಅದನ್ನು ಒಂದು ಸಾರಿ ನೋಡ್ಕೊಳ್ರಿ. ಅಂದರೆ ನಿಮಗೆ ಜಾಸ್ತಿ ಕಡಿಮೆ ಎಷ್ಟು ಮಾಡ್ಬೇಕಂತ ಗೊತ್ತಾಗ್ಬಿಡ್ತೈತಿ ಒಂದು ಸಾರಿ. ಇದನ್ನು ಚಲೋತ್ನಂಗೆ ಈ ಒಂದು ನಾನು ಬಟ್ಟೆ ತೊಳಿ ಸೋಪ ತೊಗೊಂಡೇನಿ ರೀ, ಹ್ಯಾಂಕೋರ್ ಇದೆ, ಘಮ್ ಅಂತ ಸ್ಮೆಲ್ ಬರತೈತಿ, ತೊಗೊಂಡೇನಿ. ಅದನ್ನು ಇಲ್ಲಿ ತರ್ಕೊಂಡೇನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಫುಲ್ ಒಂದು ಚಮಚನ ನಾ ಇಲ್ಲಿ ಆಲಮ್ ಪೌಡರ್ ತೊಗೊಂಡೇನಿ ರೀ. ಈ ಆಲಮ್ ಪೌಡರ್ ನಿಮ್ಮ ಹತ್ರ ಇಲ್ಲ ಅಂದರೆ ಕೆಳಗಡೆ ಲಿಂಕ್ ಬೇಕಂದ್ರೆ ನಾ ಕೊಟ್ಟಿರ್ತೇನೆ. ಸೊ ನೀವು ಅದನ್ನು ತರಿಸ್ಕೊಳ್ಬಹುದು, ಮನೆಗೆ ಬಂದ ಕೊಡ್ತಾರೆ. ಭಾಳ ಏನು ದುಡ್ಡು ಇರೋದಿಲ್ಲ ರೀ, ಈಸಿಯಾಗಿ ಎಲ್ಲ ಮೆಡಿಕಲ್ ಶಾಪ್ ಒಳಗೂ ಸಿಗ್ತಾವ್ರಿ. ತಂದು ಇಟ್ಕೊಂಡ್ಬಿಟ್ರಿ, ನಿಮ್ಮ ಸ್ಕಿನ್ಗೂ ಕೂಡ ಭಾಳ ಒಳ್ಳೆಯದು. ನಾ ಆಲ್ರೆಡಿ ಅದನ್ನು ಹೇಳಿ ನನ್ನ ಒಂದು ಚಾನಲ್ನಾಗ. ಆಮೇಲೆ ಬಂದುಬಿಟ್ಟು ನಾ ಇಲ್ಲಿ ಒಂದು 3 ರಿಂದ 4 ಲವಂಗ ಹಾಕ್ಕೊಂಡೇನಿ. ಆಮೇಲೆ ಮತ್ತು ಈನೋ ಪೌಡ್ರ್ ಹಾಕ್ಕೊಂಡೇನಿ. ಈನೋ ಇಲ್ಲ ಅಂದ್ರೆ ನೀವು ಇಲ್ಲಿ ತಿನ್ನೋ ಸೋಡಾ, ನಾ ಹೇಳೋದೆಲ್ಲ ಅಡುಗೆಗೆ ಯೂಸ್ ಮಾಡ್ತಿರಲ್ಲ ಆ ಸೋಡಾ ಸಹಿತ ನೀವು ಇದಕ್ಕೆ ಹಾಕ್ಕೊಳ್ಬೋದು. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಕರ್ಪೂರ ತೊಗೊಂಡೇನಿ ರೀ. ನಿಮ್ಮ ಹತ್ರ ಕರ್ಪೂರ ಇಲ್ಲಪ್ಪ ಅಂತಂತಂದ್ರೆ ಬಟ್ಟೆ ಎಲ್ಲ ಸ್ಮೆಲ್ ಬರ್ತಾವಂಥೇಳಿ ಈ ಒಂದು ಗುಳಿಗೆ ಇಟ್ಟಿರ್ತೇವೆ ನೋಡ್ರಿ, ದೊಡ್ಡ ಅದಕ್ಕೆ ಈ ಆಡು ಭಾಷೆ ಒಳಗೆ ಡಾಂಬರ್ ಗುಳಿಗೆ, ಆ ಗುಳಿಗೆ ಏನೇನೋ ಅಂತಿರ್ತಾರೆ. ಭಾಳ ಈಸಿಯಾಗಿ ಸಿಗ್ತಾವೆ ನಿಮಗೆ. ಅದಿಲ್ಲಪ್ಪ ಅಂತಂದರೆ ಇಲ್ಲಿ ಕರ್ಪೂರ ಅಂತೂ ಎಲ್ಲರ ಮನೆಯೊಳಗೆ ಇದ್ದೇ ಇರ್ತಾವೆ, ಪೂಜಾಕ್ಕೆ ನಾವು ತಂದೇ ಇಟ್ಟಿರ್ತೇವೆ. ಸೊ ಅದನ್ನು ತೊಗೊಳ್ರಿ. ನಾ ಇಲ್ಲಿ ಕೈಯಿಂದ ನಾನು ಅದನ್ನು ಪೌಡ್ರ್ ಮಾಡ್ಕೊಳತ್ತೀನಿ. ಇಷ್ಟು ಘಮ್ ಅಂತ ಸ್ಮೆಲ್ ಬರತ್ತಿತ್ತು ಕರೆನೇ. ಇದನ್ನೆಲ್ಲ ಏನು ಮಾಡ್ತೀರಂದ್ರೆ ಚಲೋತ್ನಂಗೆ ಒಂದು ಸಾರಿ ಮಿಕ್ಸ್ ಮಾಡ್ಕೊರಿ ಕೈಯಿಂದ. ಎಲ್ಲನೂ ಅದ್ರೊಳಗೆ ಹಾಕಿರುವಂಥ ಇಂಗ್ರೀಡಿಯೆಂಟ್ಸ್ ಏನಾಗಬೇಕಂತಂದ್ರೆ ಎಲ್ಲನೂ ಚಲೋತ್ನಂಗೆ ಮಿಕ್ಸ್ ಆಗ್ಬೇಕು ನೋಡ್ರಿ, ಆ ಥರ ಮಿಕ್ಸ್ ಮಾಡ್ಕೊಳ್ರಿ. ನಾ ಇಲ್ಲಿ ಒಂದು ಕಾಗದ ತೊಗೊಂಡೇನಿ, ಕಾಗಜ ಅಂದರೆ ಒಂದು ಪೇಪರ್ ತೊಗೊರಿ. ಪೇಪರ್ ತೊಗೊಂಡು ಅದನ್ನು ಒಂದು 4 ಭಾಗ ಮಾಡ್ಕೊಂಡೇನಿ ರೀ. ನಾನು ನಿಮಗೆ ಎಷ್ಟು ಭಾಗ ಬೇಕು ಅಷ್ಟು ಭಾಗ ನೀವು ಮಾಡ್ಕೊಳ್ಬೋದು. ಇಲ್ಲಿ ಟೋಟಲಿ ನಾನು 4 ಭಾಗ ಮಾಡ್ಕೊಂಡೀನಿ. ಇದನ್ನ ಏನು ಮಾಡೋದಪ್ಪ ಅಂತಂದ್ರೆ ಒಂದೊಂದು ಹಾಳಿ ಒಳಗೆ ನಾನು ಈ ಪೌಡರ್ನ ಹಾಕ್ಕೊಳತ್ತೀನಿ ರೀ. ಈ ಪೌಡ್ರನ್ನ ಏನು ಮಾಡ್ತಾರೆ ಇವ್ರು ಅಂತ ಯೋಚನೆ ಮಾಡತ್ತೀರಿ.
ಕ್ಯೂರಿಯಾಸಿಟಿ ನಿಮಗೂ ಐತಿ ಅಂತ ನನಗೆ ಗೊತ್ತೈತಿ. ಸೊ ಇದನ್ನು ಚಲೋತ್ನಂಗೆ ಹಿಂಗೆ ಸ್ವಲ್ಪ ಪೌಡ್ರ್ ಹಾಕಿ ಆ ಒಂದು ಚೀಟಿ ಒಳಗೆ ಕಟ್ರಿ. ಅದನ್ನು ಕಟ್ಟಿ ನೀವು ಒಂದು ಟೆಜರಿ ಒಳಗೆ, ಆಮೇಲೆ ಅಲ್ಮಾರಿ ಅಂತ ಹೇಳ್ತೀವಿ, ಅಲ್ಮಾರಿ ಒಳಗೆ, ಆಮೇಲೆ ನಿಮ್ಮ ವಾರ್ಡ್ರೋಬ್ ಅಂತ ಹೇಳ್ತೀವಿ, ಅದ್ರೊಳಗೆ ನಿಮ್ಮ ಡ್ರೆಸ್ಸಿಂಗ್ ಟೇಬಲ್, ಎಲ್ಲೆಲ್ಲಿ ಈ ಕಾಕ್ರೋಚಸ್ ಬರ್ತಾವೆ, ಆಮೇಲೆ ಎಲ್ಲೆಲ್ಲಿ ಈ ಒಂದು ಹಲ್ಲಿಗಳು ಅವು ಇವು ಬರ್ತಾವೆ ನೋಡ್ರಿ, ಅಲ್ಲೆಲ್ಲ ಸ್ಪ್ರೇ ಮಾಡ್ತಾ ಕುಂದ್ರಾಗ ಈ ಬಟ್ಟೆ ಚಲೋ ಬಟ್ಟೆ ಇಟ್ಟಿರ್ತೀವಿ, ಅಲ್ಲೆಲ್ಲ ಸ್ಪ್ರೇ ಮಾಡೋಕೆ ಆಗಂಗಿಲ್ಲ ರೀ. ಸೊ ಅಂಥಲ್ಲಿ ನೀವೇನು ಮಾಡ್ತೀರಂದ್ರೆ ಈ ಒಂದು ಚೀಟಿನ ಕಟ್ಟಿ ಇಟ್ಬಿಡ್ರಿ. ನೀವು ಅಲ್ಮಾರಿ ತೆಗೆದ್ರು, ಆಮೇಲೆ ವಾರ್ಡ್ರೋಬ್, ಆಮೇಲೆ ಈ ಡ್ರೆಸ್ಸಿಂಗ್ ಟೇಬಲ್ ತೆಗೆದ್ರು ಸಹಿತ ಘಮ್ಮಂತ ವಾಸನೆ ಬರ್ತೈತಿ. ಅಲ್ಲೆಲ್ಲ ಕಾಕ್ರೋಚ್ ಆಗಲಿ, ಹಲ್ಲಿ ಆಗಲಿ, ಆಮೇಲೆ ಈ ಸೊಳ್ಳೆಗಳು ಬಂದು ಕುಂದ್ರೋದಾಗಲಿ, ಆಮೇಲೆ ಈ ಒಂದು ಇಲಿಗಳಾಗಲಿ ಯಾವುದೇ ಒಂದು ಆ ಒಂದು ವಾಸನೆಗೆ ಬರೋದಿಲ್ಲ ರೀ. ಈ ವಾಸನೆ ಇಷ್ಟು ಒಂದು ಸ್ಮೆಲ್ಲೂ ಹಂಗೆ ಘಮ ಘಮ ಅಂತೈತಿ. ಆದರೆ ಈ ವಾಸನೆಗೆ ಈ ಯಾವ ಒಂದು ಕೀಟಗಳಾಗಲಿ, ಈ ಒಂದು ಹುಳುಗಳಾಗಲಿ ಬರೋದಿಲ್ಲ ರೀ. ಒಂದು ಸರಿ ಈ ಪ್ರಯೋಗ ಮಾಡಿ ನೋಡಿರಿ, ನಾ ಹೇಳೇನಂತ ಆಮೇಲೆ ನಿಮಗೆ ಗೊತ್ತಾಗುತ್ತೆ. ಇದೇನು ಸೋಪ್ ಪೌಡ್ರ್ ಹಾಕಿದ್ರೆ ಬರೋದಿಲ್ಲ, ಹಂಗೆ ಹಿಂಗೆ ಅನ್ಕೋಬೋದು. ಮೊದಲು ಅದನ್ನು ಮಾಡಿ ನೋಡ್ರಿ, ಆಮೇಲೆ ಗೊತ್ತಾಕೈತಿ. ನಾನು 4 ಮಾಡ್ಕೊಂಡೇನೆ ಅಂಥೇಳಿ ನೀವು 4 ಮಾಡ್ಕೋಬೇಡ್ರಿ. ನಿಮ್ಮ ಮನೆಯೊಳಗೆ ಎಷ್ಟು ಟೆಜರಿ ಅದಾವು ಅದ್ರ ಮೇಲೆ ಡಿಪೆಂಡ್. ಸೊ ಎಲ್ಲ ಒಂದೊಂದು ಖಾನೆ ಒಳಗೆ ಇಟ್ಬಿಡ್ರಿ, ಒಂದೊಂದು ಚೀಟಿ ಕಟ್ಟಿ. ಆಮೇಲೆ ಬೇಕಂತಂದ್ರೆ ನೀವು ಸೆಲ್ಫ್ ಒಳಗೂ ಸಹಿತ ರ್ಯಾಕ್ ಇರುತ್ತಲ್ರಿ, ಅಲ್ಲಿ ಸಹಿತ ನೀವು ಇಡಬಹುದು. ಯಾಕಂದ್ರೆ ಅಲ್ಲೆಲ್ಲ ಸ್ಪ್ರೇ ಮಾಡೋಕೆ ಆಗೋದಿಲ್ಲ ನಮಗೆ. ಸೊ ಹಾಗಾಗಿ ಅವನ್ನ ಸೈಡ್ ಇಟ್ಕೊಂಬಿಡ್ರಿ. ಇಟ್ಕೊಂಡು ಇಲ್ಲಿ ನಾವೇನು ಹಸಿ ಶುಂಠಿ ನೀರೆಲ್ಲ ಹಾಕಿಟ್ಟಿದ್ವಲ್ಲ, ಅದರೊಳಗೆ ನಾನಿಲ್ಲಿ ಒಂದು 2 ಸ್ಪೂನಷ್ಟು ನಾ ಇಲ್ಲಿ ಡೆಟಾಲ್ ಹಾಕ್ಕೊಂಡೀನಿ. ಈ ಒಂದು ನೀರನ್ನು ನೀವು ಬೆಳಗ್ಗೆ ನೀವೇನು ನೆಲಗಿಲ್ಲ ಒರೆಸ್ತಿರಲ್ಲ, ಅದರೊಳಗೂ ಆ ಒಂದು ನೀರೊಳಗೂ ಸಹಿತ ಈ ನೀರನ್ನು ಮಿಕ್ಸ್ ಮಾಡಬಹುದು. ಒಂದು ಸ್ವಲ್ಪ 1-2-3 ಸ್ಪೂನ್. ಇಲ್ಲಪ್ಪ ಅಂತಂದ್ರೆ ಈ ಥರ ಒಂದು ಸ್ಪ್ರೇ ಬಾಟಲ್ ಒಳಗೆ ಹಾಕ್ಕೊಂಡು ನೀವು ಅದನ್ನು ಸ್ಟೋರ್ ಕೂಡ ಮಾಡ್ಕೊಳ್ಬೋದು ರೀ. ಏನು ಮಾಡ್ತೀರಿ ಅಂತಂದ್ರೆ ಈ ಥರ ಒಂದು ಸ್ಪ್ರೇ ಬಾಟಲ್ ಒಳಗೆ ಇದನ್ನು ಶೇಖರಣೆ ಮಾಡಿ ಇಟ್ಕೊರಿ. ನೀವು ಯಾವಾಗ ನೆಲ ಒರೆಸ್ತಿರಲ್ಲ ಆವಾಗ ಒಂದಿಷ್ಟು ನೀರನ್ನು ಅದಕ್ಕೆ ಹಾಕೊಂಡ್ಬಿಡ್ರಿ. ನಾ ಮಾತ್ರ ಇಲ್ಲೇ ಸ್ಪ್ರೇ ಬಾಟಲ್ ಒಳಗೆ ಹಾಕ್ಕೊಂಡೆ ಇಟ್ಕೊಂಡೀನಿ. ನಾವು ಫಸ್ಟಿಗೆ ಈ ಕ್ವಾಟ್ರೆಲ್ಲ ಚೇಂಜ್ ಮಾಡೋವಾಗ ರೀ, ಈಗ ಭಾಳ ದಿನ 3-4 ತಿಂಗಳಗಟ್ಟಲೆ ಬಿಟ್ಟು ಹೋಗ್ಬಿಟ್ಟಿರ್ತಾರೆ ಖಾಲಿ. ಅವಾಗ ಏನಾಗಿರ್ತಾವಂದ್ರೆ ಮನೆಯೊಳಗೆಲ್ಲ ಈ ಕಾಕ್ರೋಚ್, ಹಲ್ಲಿ ಇವೆಲ್ಲ ಭಾಳ ಆಗಿಬಿಟ್ಟಿರ್ತಾವೆ. ಆವಾಗ ಫಸ್ಟಿಗೆ ನಾ ಬಂದ ತಕ್ಷಣ ಮೊದಲು ಮಾಡೋ ಕೆಲಸನೇ ಇದೆ ರೀ. ಈ ಸ್ಪ್ರೇ ರೆಡಿ ಮಾಡ್ತೇನೆ ಮೊದಲು ನಾನು, ಆಮೇಲೆ ಎಲ್ಲನೂ ನನ್ನ ಕೆಲಸ ಚಾಲೂ ಮಾಡ್ತೇನೆ. ನಾ ಫಸ್ಟಿಗೆ ಸ್ಟಾರ್ಟಿಂಗಿಗೆ ವಿಡಿಯೋ ಹಾಕೇನಿ ನೋಡ್ರಿ, ಅದು ನಮ್ಮ ಕ್ವಾಟ್ರಿಂದ. ಸೊ ಅಲ್ಲೆಲ್ಲ ನೋಡ್ತಿರ್ಬೋದು ಎಷ್ಟು ಕಾಕ್ರೋಚ್ ಬಿದ್ದಾವ ಅಂಥೇಳಿ. ಈ ಸ್ಪ್ರೇ ಮಾಡಿದರೆ ಇಲ್ಲಿ ನೋಡ್ಬೋದು ನೀವು, ನಿಮಗೆ ಒರಿಜಿನಲ್ಲಾಗಿ ಅಂದ್ರೆ ಒಂದು ರಿಯಾಲಿಟಿ ತೋರಿಸ್ತೀನಿ. ಈ ಒಂದು ರಿಸಲ್ಟ್ ನೋಡ್ಬೋದು. ಇಲ್ಲಿ ಕೆಂಪು ಇರ್ಬಿ, ಕರಿ ಯಾವಾದರೂ ಇರ್ಬಿ ಇರಲಿ, ಆ ಇರ್ಬಿಗೆ ಸಹಿತ ನೀವು ಸ್ಪ್ರೇ ಮಾಡಬಹುದು. ಇಲ್ಲಿ ನೋಡ್ತಿರ್ಬೋದು ಹೆಂಗೆ ಒದ್ದಾಡಿ ಆಗಲೇ ಇನ್ಸ್ಟೆಂಟಾಗಿ ಸತ್ತು ಹೋತ್ರಿ ಅದು. ಸೊ ಇದ ನೋಡ್ರಿ ಇದ್ರ ರಿಸಲ್ಟ್. ಇವಾಗ ನಾವೇನು ಮಾಡ್ತೀವಿ, ನೆಲ ಒರ್ಸಕತ್ತಾಗ ಕದದ ಹಿಂದೆಲ್ಲ ನಮಗೆ ಮೇಲೆ ಹಿಂಗೆ ಗೋಡಿಗೆಲ್ಲ ಒರ್ಸ್ಕೊಳಕ್ಕೆ ಆಗೋದಿಲ್ಲ ರೀ. ಅಂತಲ್ಲಿ ಆಮೇಲೆ ನಿಮ್ಮ ಒಂದು ಡೈನಿಂಗ್ ಕೆಳಗಡೆ, ಆಮೇಲೆ ಕದದ ಹಿಂದೆ, ಆಮೇಲೆ ಸೋಫಾ ಕೆಳಗಡೆ ಇಲ್ಲೆಲ್ಲ ಸ್ಪ್ರೇ ಮಾಡ್ಕೊಳ್ರಿ ಚಲೋತ್ನಂಗೆ. ಯಾವುದೋ ಸೊಳ್ಳೆ, ಹಲ್ಲಿ, ಆಮೇಲೆ ಕಾಕ್ರೋಚ್, ಇಲಿಗಳ ಕಾಟನೇ ನಿಮಗೆ ಇರೋದಿಲ್ಲ. ಈ ಒಂದು ಬಾತ್ರೂಮ್ ಒಳಗೆ ಮೊದಲು ಮಾಡಿರಿ, ಯಾಕಂದ್ರೆ ಸೊಳ್ಳೆ ಜಾಸ್ತಿ ರೀ ಬಾತ್ರೂಮ್ನಾಗ. ಸೊ ಅಂಥಲ್ಲೆಲ್ಲ ಮಾಡಿಬಿಟ್ಟು ನೀವು ಬಿಟ್ಟರೆ ಏನೂ ಆಗೋದಿಲ್ಲ. ಅಷ್ಟೊಂದು ಒಳ್ಳೆಯಿಂದ ಹೋಮ್ ರೆಮಿಡಿ ಅಂತ ಹೇಳ್ಬೋದು. ನಾನು ಮಾತ್ರ ಇದನ್ನು ಯಾವತ್ತಿದ್ರೂ ನನ್ನ ಮನೆಯೊಳಗೆ ಇದ್ದೇ ಇರ್ತೈತೆ ರೀ. ಇವತ್ತಿನ ಹೋಮ್ ರೆಮಿಡಿ ನಿಮಗೆಲ್ಲ ಹೆಂಗೆ ಅನ್ನಿಸ್ತು? ಥ್ಯಾಂಕ್ ಯು ಸೋ ಮಚ್. ಮತ್ತು ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ. ಜೈ ಹಿಂದ್.